ಯೇಸು ಕ್ರಿಸ್ತನು ಹುಟ್ಟಿದ್ದು ಪವಿತ್ರವಾದ ದೇಹದಲ್ಲಿ ಅನ್ನೋದಕ್ಕೆ ಕಾರಣ ನಮ್ಮ ಮನೆಯಲ್ಲೇ ಅದ್ಭುತಗಳನ್ನು ತೋರಿಸ್ತಾ ಇದ್ದಾರೆ. ಒಂದು ಹುಳ ಇದೆ ಬೇರೆ, ಹುಳಗಳು ಕೊಳೆತು ಹೋದಂತ ಹಣ್ಣಿನೊಳಗೆ ಹುಳ ಬರುತ್ತೆ. ನಂಬ್ತೀರಾ? ಯಾರಾದ್ರೂ ಹುಳಗಳಿಗೆ ಹೋಗಿ ಮದುವೆ ಮಾಡಿಸಿದ್ರ? ನೀವಿಬ್ರಿಗೆ ನಾನು ಮದುವೆ ಮಾಡಿಸ್ತಾ ಇದ್ದೀನಿ, ನಿಮ್ಮಿಂದ ಮಗು ಹುಟ್ಟು ಬರೋದು ಯಾರು ಮದುವೆ ಮಾಡಿಸಿದ್ರ? ಇಲ್ಲ ಪ್ರಿಯರೇ, ಒಂದು ಹುಳ ಹುಟ್ಟುತ್ತೆ ಫಸ್ಟ್. ಆ ಹುಳವನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನೇ ಯಾರು? ನಾವು ಕಣ್ಕೋತಾ ಇದೀವ? ನಮ್ಗೆ ಗೊತ್ತಾ ಅದ್ರ ಬಗ್ಗೆ? ಭಕ್ತನೇ ಹೇಳ್ತಾ ಇದ್ದಾನೆ, ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ ದೇವರು, ಯಾಕಂದ್ರೆ ಇವರೆಲ್ಲರನ್ನು ಪಾಪ ಪರಿಹಾರ ಮಾಡುವಂತ ಶಕ್ತಿ ನಿನ್ನಲ್ಲೇ ಇದೆ ಅಂತ ದಾವಿದನಾದ ಭಕ್ತನೇ ಹೇಳ್ತಾ ಇದ್ದಾನೆ. ಈಗ ನಾವು ಗುರುಗಳಂತೀವಿ, ಅನೇಕರನ್ನ ಗುರುಗಳು ಅಂತೀವಿ. ನಮ್ಮ ಜೀವನದಲ್ಲಿ ಏನು ಪಾಠ ಕಲ್ಸಿರ? ಏನಾದ್ರು ಪಾಠ ಕಲ್ಸಿರ್ತಾರ? ಏನು ಕಲ್ಸಿರ? ಗುರುಗಳಂತ ಹೆಸರು ತಗೊಂಡಿರ್ತಾರೆ. ಈಗ ನಮ್ಗೆ ಯಾರು ಗುರು ಅಂತ ಹೇಳ್ಬೋದು? ನಿಮ್ಗೆ ದಾವಿದನ ಒಂದು ಭಕ್ತನು ಒಳ್ಳೆ ಗುರುಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ನನ್ನ ಪಾಪನೂ ಕೂಡ ನಾನ್ ತೊಳ್ಕೊಳ್ಳೋದಾಗಲ್ಲ ದೇವ್ರೆ. ಯಾರು ತೊಳಿತೀಯ? ನರರೆಲ್ಲರೂ ನಿನ್ನ ಬಳಿಗೆ ಬರ್ತಾರೆ, ನೀನೇ ಪಾಪ ವಿಮೋಚಕನು, ನೀನೇ ಆತ್ಮರಕ್ಷಕನು, ನೀನೇ ಬಿಡುಗಡೆ ನಾಯಕನು. ನರರೆಲ್ಲ ಒಂದ್ ದಿವಸ ಬರ್ತಾರೆ, ಖಂಡಿತ ಬರ್ತಾರೆ. ಯಾಕಂದ್ರೆ ಈ ಜೀವನ ಏನಾಗಿದೆ ಗೊತ್ತಾ? ಸಮಾಧಾನ ಇಲ್ಲ ಪ್ರೇರಣೆ, ನೆಮ್ಮದಿಗಿದೀವ, ನಗ್ನಗ್ತಾ ಇದೀವ. ನಿಜವಾದ ರೂಪ ಅದಲ್ಲ ನಮ್ದು, ನಿಜವಾದ ರೂಪ ಅದಲ್ಲ. ನಮ್ಮ ಅಂತರಂಗದಿಂದ ಸೌಂದರ್ಯ ಹುಟ್ಟು ಬರಬೇಕು, ನಮ್ಮ ಅಂತರಂಗದಿಂದ ನಾವು ನಗಬೇಕು. ನಗುವವರಾದಂತ ಹೆಸರು ಮಾತ್ರ ನಮಗಿದೆ ಅಷ್ಟೇ. ಆದ್ರೆ ನಾವು ಏನಿದ್ವಿ ಗೊತ್ತಾ? ನರಳ್ತಾ ಇದ್ದೀವಿ ಪ್ರೇರಣೆ. ನಿಜ, ಜಗತ್ತು ನರಳ್ತಾ ಇದೆ ಅಂತೆ. ಜಗತ್ತಲ್ಲಿರುವಂತ ಮನುಷ್ಯರು ಏನಾದ್ರೂ ಸಂತೋಷವಾಗಿದ್ದಾರ? ನೋಡಿ, ಜಗತ್ತು ನರಳ್ತಾ ಇದೆ ಅಂತ ಒಂದು ಮಾತು. ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ ಒಂದ್ಸಲ ನೋಡಿಕೊಳ್ಳೋಣ. 10 ನಿಮಿಷ ಮುಗಿಸ್ಕೊಳ್ಳೋಣ. ರೋಮ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಮಾಡಬಾರದೆಂದು 8:22 ಅಪ್ಪ. ರೋಮ ಬರೆದ ಪತ್ರಿಕೆ 8:22. ಓಕೆ. ಜಗತ್ತೆಲ್ಲ ಇಂದಿನವರೆಗೂ ಅಂದ್ರೆ ಇವತ್ತವರೆಗೂ, ಈಗವರೆಗೂ ನಿಜ ಪ್ರೇರಣೆ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರ್ತವೆಂದು ನಾವು ಬಲ್ಲೆವು ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಪ್ರಸವ ವೇದನೆ ಅಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಬರುವಂತ ಸಮಯ ಎಂತ ದುಃಖಕರವೋ, ಎಂತ ವೇದನೆಕರವೋ ಅಂತ ದುಃಖದಲ್ಲಿ ನಾವಿದ್ದೇವೆ ಪ್ರಿಯರೇ. ನೋಡೋದಕ್ಕೆ ಮಾತ್ರ ಸಂತೋಷ, ನೋಡೋದಕ್ಕೆ ಸಂತೋಷ. ಹೊಟ್ಟೆಗೆ ಕರೆಕ್ಟಾಗಿ ಆಹಾರ 3 ಟೈಮ್ ಬೀಳುತ್ತಾ ಇರುತ್ತೆ, ಒಂಥರ ದೇಹಕ್ಕೆ ಸಂತೋಷ ಸಿಗುತ್ತೆ. ಈ ಆತ್ಮಕ್ಕೆ ಏನಾಗಿದೆ ಗೊತ್ತಾ? ಆಹಾರ ಸಿಗ್ತಾ ಇದೆ, ಆತ್ಮಕ್ಕೆ ಬೇಕಾದಂತ ಶಕ್ತಿ ಇಲ್ಲ. ಒಂದೇಟು ಹೊಟ್ಟೆ ಸೇರಿಸ್ಕೊಂಡ್ಬಿಡ್ತಾನೆ ಮನುಷ್ಯ, 10 ಹೊಟ್ಟೆ ಸೇರಿಸ್ಕೊಂಡ್ಬಿಡ್ತಾನೆ, ಒಂದು ಮಾತ್ರ ಸೇರಿಸ್ಕೊಳ್ತಾನೆ. ಯಾಕೆ? ಒಳಗಡೆ ಅಂತ ಆತ್ಮಕ್ಕೆ ಶಕ್ತಿ ಇಲ್ಲ. ಬೆಳಗ್ಗೆ ಎದ್ದು ವಾಕ್ ಮಾಡ್ತಾನೆ, ಜಿಮ್ ಮಾಡ್ತಾನೆ, 6 ಪ್ಯಾಕ್ ಬರುತ್ತೆ, ದೇಹ ಎಲ್ಲ ಗಟ್ಮಸ್ತಾಗಿರುತ್ತೆ. 10 ಜನ ಹೊಡಿಬಹುದು, 10 ಜನ ಸೇರಿ ಒಂದು ಮಾತಂದ್ರೆ ಸಾಕು, ಹೋಗಿ ಸೂಸೈಡ್ ಮಾಡ್ಕೋಬಹುದು. ಒಂದೇ ಮಾತು ಸಮೇತ. ಯಾಕೆ? ಎಲ್ಲಿಲ್ಲ ಬಲ? ಆತ್ಮದಲ್ಲಿ ಬಲ ಇಲ್ಲ. ಈ ವಾಕ್ಯ ಏನ್ ಗೊತ್ತಾ? ಆತ್ಮವಾಗಿಯೂ ಜೀವವಾಗಿಯೂ ಐತೆ. ನಮ್ಮ ಬಲ ಇರೋದು ಎಂತ ಗೊತ್ತಾ? ದೇಹದಲ್ಲಿ ಇಲ್ಲ ಪ್ರೇರೆ, ದೇಹದಲ್ಲಿ ಇಲ್ಲ, ಆತ್ಮದಲ್ಲಿ ಜೀವ ಐತೆ. ಆ ವಾಕ್ಯವೇ ಆತ್ಮಕ್ಕೆ ಸಂಬಂಧಪಟ್ಟಂತ ಶಕ್ತಿ ಕೊಡುವಂತ ವಾಕ್ಯಗಳು. ಇದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ದೇಹದ ಮಾತುಗಳಲ್ಲ ಬೇರೆ, ಆತ್ಮಕ್ಕೆ ಸಂಬಂಧಪಟ್ಟಂತ ಮಾತುಗಳು ಇವಾಗಿವೆ. ಇದನ್ನು ನೀವು ಸ್ವೀಕರಿಸಿಕೊಳ್ಬೇಕು. ಯಾವಾಗ ಪ್ರೇರೆ? ನರಳುತ್ತಾ ಇದ್ದೀರಾ ನೀವು, ನಗುತ್ತಾ ಇದ್ದೀರಂತ ಹೆಸರು ಮಾತ್ರ ನಿಮ್ಗಿದೆ, ಆದರೆ ನಾವು ಅಳ್ತಾ ಇದ್ದೀವಿ, ವೇದನೆ ಪಡ್ತಾ ಇದ್ದೀವಿ. ನಮ್ಮ ಆತ್ಮದಲ್ಲಿ ಸಂಕಟ ಇದೆ, ವೇದನೆ ಇದೆ. ಕೀರ್ತನೆಗಳು 130ನೇ ಅಧ್ಯಾಯ 3-4ನೇ ವಚನ. ಕೀರ್ತನೆಗಳು 130ನೇ ಅಧ್ಯಾಯ 3-4ನೇ ವಚನ. ಕರ್ತನೆ ಯಾಹುವೆ, ಕರ್ತನೆ ಯಾಹುವ ಅಂದ್ರೆ ಕರ್ತನೆ ದೇವರೇ, ಕರ್ತನೆ ದೇವರೇ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ನೀನು ಪಾಪವನ್ನು ಕ್ಷಮಿಸುವನಾದದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಕಾರಣನು, ನೀನೇ ಪಾತ್ರನು. ಬೇರೆ ಇಷ್ಟು ವರ್ಷ ಆಯ್ತು ಕ್ರೈಸ್ತರು, ಇಷ್ಟು ವರ್ಷ ಆಯ್ತು ಬೇರೆ ನಮ್ಮ ಪಾಪ ವಿಮೋಚಕರು ಆತ್ಮರಕ್ಷಕರು ಯಾರು ಅಂತ ಗೊತ್ತಾದಾಗಿಂದ ಆತನ ಪಾದವನ್ನು ಹಿಡ್ಕೊಂಡು ಬದುಕ್ತಾ ಇದ್ದೀವಿ. ಯಾಕಂದ್ರೆ ಮನುಷ್ಯರ ಭಯಭಕ್ತಿಗೆ ಆತನೇ ಕಾರಣನು. ನಮ್ಮ ತಂದೆ ತಾಯಿಗಳು ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಮಾತು. ಕುಡಿಬೇಡ ಕಣೋ, ಬಿಡಕಾಯ್ತಾ ಇರಲ್ಲ. ಪಾಪ ಮಾಡ್ಬೇಡ ಕಣೋ, ಬಿಡಕಾಯ್ತಾ ಇರಲ್ಲ. ನಮ್ಗೊಬ್ಬ ತಂದೆ ಸಿಗ್ದ, ಎಂತ ಗೊತ್ತಾ? ತಪ್ಪು ಮಾಡಿದಾಗ ಶಿಕ್ಷಿಸುವಂತ ತಂದೆ.
ಅದು ದೇಹಕ್ಕೆ ಸಂಬಂಧಪಟ್ಟಂತ ಶಿಕ್ಷೆ ಅಲ್ಲ. ನಮ್ಮ ಜೀವಿತದಲ್ಲಿ ಮಗನೇ ನೀನು ಈ ರೀತಿ ಮಾಡೋದು ನಿಮ್ಗೆ ಈ ರೀತಿ ಶಿಕ್ಷೆ ಸಿಗುತ್ತೆ, ನೀನ್ ನಡ್ತಾ ಕಷ್ಟಪಡ್ಬೇಕಾಗುತ್ತೆ ಮಗನೇ. ಅದರಿಂದ ಬಿಡು 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 ಅಂತ ಬಿಡಿಸಿದಂತ ಒಬ್ಬ ತಂದೆ ಸಿಕ್ಕಿದ್ರು. ಅವರಿಂದ ನಮ್ಮ ಪಾಪ ಏನಾಯ್ತು? ಜನರ ಕ್ಷಮಿಸುವಿಕೆಗೆ, ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು ಅಂತ ನಮ್ಗೆ ಗೊತ್ತಾಗೋದ್ರಿಂದ ಇವತ್ತೇನ್ ಮಾಡ್ತಾ ಇದ್ದಾರೆ ಗೊತ್ತಾ ಕ್ರೈಸ್ತರು? ಅನೇಕರಿಗೆ ದೇವರ ಪ್ರೀತಿಯ ಮಾತುಗಳು. ಅಕ್ಕನವರು ಎಂದು ಕರ್ಕೊಂಡ್ ಬಂದ್ರು ನಿಮ್ಗೆ? ನಾವು ಪಟ್ಟಂತ ಸಂತೋಷ, ನಾವು ಪಟ್ಟಂತ ಬಿಡುಗಡೆ ನೀವು ಪಡ್ಕೊಳ್ಳಿ ಅಂತ. ಸಾಮಾನ್ಯ ಅಲ್ವಾ ಪ್ರಿಯರೇ? ಒಂದು ಅಂಗಡಿಲಿ ಅಕ್ಕಿ ಸಿಗ್ತಾ ಇರುತ್ತೆ. ಆ ಅಂಗಡಿಲಿ ಎಲ್ಲಾರು ರೇಷನ್ ಅಂಗಡಿಯವರೆಲ್ಲ ಹೋಗ್ಬೇಕಾದ್ರೆ ಏನಂತಾರೆ, ಅಕ್ಕಪಕ್ಕ ಇರೋರು, ನನ್ನಲ್ಲಿ ಹೋಗಿದೆ ಆ ಅಕ್ಕಿ ರಾತ್ರಿ ಮಾಡಿದ್ರೆ ಬೆಳಗ್ಗೆ ಶಕ್ತಿ ಅರ್ಸೋಗ್ಬಿಡೋದಮ್ಮ, ಅದಕ್ಕೇನೆ ಇಲ್ಲಿ ಸರಿ ಇಲ್ಲ, ಇಲ್ಲಿ ಪಕ್ಕದಲ್ಲಿ ನೀವು ಇಲ್ಲಿ ಚೆನ್ನಾಗೈತೆ, ನೈಟ್ ಮಾಡಿದ್ರೆ ಮಧ್ಯಾಹ್ನದವರೆಗೂ ಬಂದು ನಾವು ತಿನ್ಬೋದು, ಇದು ನೀರಿಡಿಯಲ್ಲ. ಸಾಮಾನ್ಯ ಅಲ್ವಾ? ಸಿಂಪಲ್ ಮಾತು. ಸಣ್ಣ ವಿಷಯ ಅಲ್ವಾ ಇದು? ಏಂತಿಗೆ ಏನಾದ್ರು ಲಾಭ ಆಯ್ತಾ ನಿಮ್ಮಿಂದ? ನಮಗೆ ಏನೂ ಇಲ್ಲ. ಆದ್ರೂ ನಾವು ಒಳ್ಳೇದೇಳಿ, ಯಾಕಂದ್ರೆ ನಾನು ಅನುಭವಿಸಿದ್ದೀನಿ. ಬೇರೆ ನಮ್ಮ ಶತ್ರು ಆದ್ರೂ ಪರವಾಗಿಲ್ಲ, ಒಳ್ಳೇದೇಳಿದ್ರೆ ಕೇಳ್ಬೇಕು ನಾವು. ಅಲ್ಲಿ ಟ್ರಾನ್ಸ್ಫಾರ್ಮ್ ಐತೆ, ಅದು ಮುಟ್ಟದೆ ನೀನು ಸಾಯ್ತೀಯಪ್ಪ ಅಂತ ಶತ್ರು ಹೇಳ್ತಾನೆ. ಹೆಂಡತಿ ಮಕ್ಳು ಐತಪ್ಪ ನಿನ್ಗೆ ಇಷ್ಟ, ನನಗೆ ಇಷ್ಟ ಇಲ್ಲ, ಟ್ರಾನ್ಸ್ಫರ್ ಐತೆ ಮುಟ್ಬೇಡ ಅಂದ್ರೆ ನೀನ್ ನನ್ಗೆ ಗೊತ್ತು ನಿನ್ಗೆ ಶತ್ರು ಅಂತ, ನೀನ್ ನನಗೆ ಕೆಟ್ಟದೇ ಬಯಸ್ತಾ ಇರ್ತೀಯ, ಇಲ್ಲ ನಾನು ಮುಟ್ತೀನಿ. ಅಲ್ಲ, ಅದು ಮುಟ್ಟೋದ್ರಲ್ಲಿ ಏನೋ ನಿನ್ಗೆ ಲಾಭ ಐತೆ? ಏನಿಲ್ಲ, ಸಾಯ್ತಿ ಅಂತ ಗೊತ್ತಿದ್ರು ಅವ್ನು ಹೇಳ್ದವ್ರೆ ಅಂತ ನೀನ್ ಕೇಳೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮುಟ್ತಾ ಇದೆಯಾ. ಇವತ್ತು ಯೇಸು ಕ್ರಿಸ್ತನು ಕೂಡ ಶತ್ರು ಅನ್ಕೊಂಡಿದ್ದಾರೆ ಜನ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ? ಶತ್ರು ಅನ್ಕೊಂಡಿದ್ದಾರೆ. ಆತನು ಪ್ರಾಣ ಮಿತ್ರನು ಪ್ರೇಮಿಸಿ, ಆತನು ಪ್ರಾಣ ಮಿತ್ರನು, ನಮ್ಮ ಪ್ರಾಣ ಹೋಗ್ಬಾರ್ದು ಪಾತಾಳಕ್ಕೆ ಅಂತ ಮಿತ್ರನಾಗಿ ಬರ್ತಾ ಇದ್ದಾನೆ. ಅನೇಕರು ಹೋಗಿ ಸುವಾರ್ತೆ ಸಾರುವಂಥದ್ದು ಎಂತಕ್ಕೋಸ್ಕರ? ಏನ್ ಕಾರಣ? ಏನಾದ್ರು ಲಾಭ ಆಯ್ತಾ? ಏನೂ ಇಲ್ಲ ಪ್ರೇಮ. ಯಾವ್ದು ಹೋಟ್ಲಲ್ಲಿ ತಿಂತಾ ಇರ್ತೀವಿ, ಸಿಂಪಲ್ ಆಗಿರೋದು. ಯಾವ್ದು ಹೋಟ್ಲಲ್ಲಿ ಹೋಗ್ತಾ ಇರ್ತೀವಿ, ಚೆನ್ನಾಗಿರಲ್ಲ, ತಿಂದ್ರೆ ಹೊಟ್ಟೆ ಎಲ್ಲ ಹಾಳಾಗೋಗುತ್ತೆ. ಅಲ್ಲಿ ಚೆನ್ನಾಗಿಲ್ಲ ಕಣೋ, ಪಕ್ಕದ ಹೋಟ್ಲು ಹೋಗು, ತುಂಬಾ ಚೆನ್ನಾಗಿದೆ, ಅಲ್ಲಿ ಇಲ್ಲಿಗೆ 20 ರೂಪಾಯಿ ಕಡಿಮೆ ಅಂತ ಹೇಳ್ತಾರೆ. ಎಂತಕ್ಕೆ? ನೀನು 20 ರೂಪಾಯಿ ಮುಡಿಸ್ಕೊಂಡು ನಮ್ಗೆ ಕೊಡ್ತಾನ? ಏನೂ ಇಲ್ಲ, ನೀನ್ ತಿನ್ ಚೆನ್ನಾಗಿರು, ನೀನ್ ಆರೋಗ್ಯವಾಗಿರುವಂತ ಸಾಮಾನ್ಯವಾದ ವಿಷಯ ಹೇಳ್ತಾ ಇರ್ತೀವಲ್ವಾ. ಇವತ್ತು ಈ ಸಾಮಾನ್ಯವಾದ ವಿಷಯ ಯಾಕೆ ಹೇಳ್ತಾ ಇದೀವಿ ಅಂತ ಅಂದ್ರೆ, ನಾವು ಪಟ್ಟಂತ ಸುಖ ನೀವು ಪಡಬೇಕು. ಈ ಜಗತ್ತಲ್ಲಿರುವಂತ ಮನುಷ್ಯರು ನರಳುತ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ ಅಂತ ಹೆಸರು ಮಾತ್ರ ಇದೆ, ಆದ್ರೆ ಅವ್ರ ಅಂತರಂಗದಲ್ಲಿ ಅಳುವರಾಗಿದ್ದಾರೆ ಪ್ರೇರೆ. ಅದಕ್ಕೆ ಯೇಸು ಕ್ರಿಸ್ತನು ಎಂತಕ್ಕೆ ಬಂದ್ರು ಗೊತ್ತಾ? ನಮ್ಮ ಪಾಪ ನಿವಾರಣೆ ಮಾಡೋದಕ್ಕೋಸ್ಕರ ಅಂತ ಇನ್ನೊಬ್ಬ ಭಕ್ತನು ಹೇಳೋದನ್ನು ಕಡೆದಾಗಿ ಹೇಳಿ ಮುಗಿಸ್ಕೊಳ್ತೇವೆ. ತಿಮೋಥಿ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. ಕ್ರಿಸ್ತ ಯೇಸು